ನಾನು ಕೇಂದ್ರ ರೈಲ್ವೆ ಸಚಿವರನ್ನ ಅಭಿನಂದಿಸ್ತೇನೆ. ಅವರು ಭಾಳಷ್ಟು ಅನೇಕ ವಿಚಾರಗಳ ಮೇಲೆ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ, ಶಕ್ತಿಯನ್ನು ತುಂಬಿದ್ದಾರೆ. ತತ್ಕ್ಷಣ ಇವತ್ತು ದಿವಸ ಅವರ ಅಧಿಕಾರಗಳ ಮುಂದೆ ಇವತ್ತು ದಿವಸ ಇವೆಲ್ಲವನ್ನು ಕೂಡ ನೀವು ಮಾಡಬೇಕು ಮತ್ತು ಅದಕ್ಕೆ ಏನು ಬೇಕೆಲ್ಲದ ಸಹಾಯವನ್ನು, ಅದು ಆರ್ಥಿಕವಾಗಿರ್ಬೋದು ಅಥವಾ ತಾಂತ್ರಿಕವಾಗಿರಬೇಕು, ಅದೆಲ್ಲವನ್ನು ಕೂಡ ಇದು ಮಾಡಿದ್ದಾರೆ. ಒಂದು ಪ್ರಮುಖವಾಗಿ ಇವತ್ತು ನಾವು ಕೇಂದ್ರ ಸಚಿವರ ಒಂದು ನೇತೃತ್ವದಲ್ಲಿ ಸಭೆಯಲ್ಲಿ ಇವತ್ತು ಮೆಟ್ರೋ, ಸಬರ್ಬನ್ ರೈಲ್ವೆ ಮತ್ತು ರೈಲ್ವೇಸ್ ಇವು ಮೂರೂ ಕೂಡ ಇವತ್ತು ದಿವಸ ಬೆಂಗಳೂರು ನಗರಕ್ಕೆ ಅವು ಒಂದಕ್ಕೊಂದು ಸಹಾಯಕ ಆಗಬೇಕು, ಕಾಂಪ್ಲಿಮೆಂಟ್ರಿ ಆಗಬೇಕು. ಮೆಟ್ರೋ ಮತ್ತು ಸಬರ್ಬನ್ ರೈಲ್ವೆ ಮತ್ತು ಅವ್ರದ್ದು ಈಗ ವಿಶೇಷವಾಗಿ ಅವರೇ ಬೆಂಗಳೂರಿಂದ ತುಮಕೂರುವರೆಗೆ 4 ಲೇನ್ಸನ್ನು ಮಾಡ್ತಾಯಿದ್ದೀವಿ ಅಂಥೇಳಿ, ಈ ಎಲ್ಲವೂ ಕೂಡ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗಬೇಕು ಅಂಥೇಳಿ ದಿಶೆಯಲ್ಲಿ ಒಂದು ವಿಚಾರವನ್ನು ಮಾಡಿದ್ದೀವಿ. ಅದಕ್ಕೆ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ಅಧಿಕಾರಿಗಳು, ನಮ್ಮ ತುಷಾರ್ ಗಿರ್ನಾಥ್ ಇರ್ಬೋದು, ಮಹೇಶ್ವರ ಇರ್ಬೋದು, ನಮ್ಮವರು ಮಂಜುಳಾ ಮೇಡಮ್ ಇರ್ಬೋದು, ಅದೇ ರೀತಿ ರೈಲ್ವೆ ಹಿರಿಯ ಇಬ್ಬರು ಅಧಿಕಾರಿಗಳು 6 ಜನರ ಒಂದು ಟೀಮ್ ಮಾಡಿ ಇದನ್ನು ಒಂದು ಕ್ಲಾರಿಟಿ ಇರಬೇಕು ನಮ್ಮಲ್ಲಿ. ಎಲ್ಲವನ್ನು ಕೂಡ ಯಾವ್ಯಾವ ಎಲ್ಲಿ ಮೆಟ್ರೋ ಹೋಗ್ತದೆ, ಎಲ್ಲಿ ಸಬರ್ಬನ್ ರೈಲ್ವೆ ಹೋಗ್ತದೆ, ಎಲ್ಲಿ ರೈಲ್ವೇಸು ಅವರು ಕಾರ್ಯವನ್ನು 4 ಲೇನ್ಸನ್ನು ಮಾಡ್ತಾಯಿದ್ದಾರೆ. ಅದು ಒಂದು ಮುಖ್ಯವಾದಂಥ ಒಂದು ಅರ್ಥಪೂರ್ಣವಾದಂಥ ಒಂದು ವಿಚಾರವನ್ನು ಇವತ್ತು ದಿವಸ ನಾವು ಆ ಬಗ್ಗೆ ಒಂದು ಚಿಂತನೆಯನ್ನು ಮಾಡಲಿಕ್ಕೆ, ಆ ಬಗ್ಗೆ ಒಂದು ತಿಳ್ಕೊಳ್ಳೋಕ್ಕೆ ಒಂದು ಪ್ರಯತ್ನವನ್ನು ಭಾಳ ಸ್ಪಷ್ಟವಾಗಿ ಮಾಡಿದ್ದೀವಿ. ಅದಲ್ಲದೆ ನಾವು ಕೆರೈಡನ್ನು ಇವತ್ತು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಹಿಂದೆ ಒಂದು ಕೇಳಿದ್ದೀವಿ. ನಾವು ಬೆಂಗಳೂರಿಂದ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಮಾಗಡಿ, ಮೈಸೂರು, ಬಂಗಾರಪೇಟೆ, ಅದಕ್ಕೆ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಎಲ್ಲೆಲ್ಲಿ ಅವರು ತಮ್ಮ ರೈಲ್ವೆಗಳು ಮಾಡ್ತಾ ಇದ್ದಾವೆ ಅದನ್ನು ಡುಪ್ಲಿಕೇಶನ್ ಆಗಬಾರ್ದು, ಅದನ್ನು ಆಗಲಾರ್ದೇ ಇಂಥ ರೀತಿಯಲ್ಲಿ ನೀವು ಅದನ್ನು 6 ಜನ ಟೀಮ್ ಮಾಡಿದ್ದಾರೆ. ಆ ಟೀಮ್ನಲ್ಲಿ ಡುಪ್ಲಿಕೇಶನ್ ಆಗದ ಹಾಗೆ ನೀವು ಮಾಡಿಕೊಡಿ, ಅದಕ್ಕೆ ನಾನು ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೀನಿ ಅಂತೇಳಿ ನನ್ನ ಮನೆ ಸಚಿವರು ಹೇಳಿದ್ದಾರೆ. ಮತ್ತು ರೋಲಿಂಗ್ ಸ್ಟಾಕ್ದು ಸಂಗ್ರಹಣೆ ಬಗ್ಗೆ ಅವರು ತಾವೇ ಇವತ್ತು ಚೆನ್ನೈಗೆ ಹೋಗಿ ಬಂದಿದ್ದೀನಿ, ಅಲ್ಲಿ ಕರ್ಕೊಂಡು ಹೋಗಿ ಅದನ್ನು ರೋಲಿಂಗ್ ಸ್ಟಾಕ್ ನಮ್ಗೆ ಏನು ಬೇಕಾಗ್ತದೆ ಅಂತ ಕೋಚಿಸಿರ್ತದಲ್ಲ, ಅದನ್ನು ನಾನು ಸಂಪೂರ್ಣವಾಗಿ ಮಾರ್ಗದರ್ಶನ ಮಾಡ್ತೀನಿ, ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನನ್ನ ಮನೆ ಸಚಿವರು ಕೂಡ ಹೇಳಿದ್ದಾರೆ. ಇದಲ್ಲದೆ ನಾವು ವಿನಂತಿಯನ್ನು ಮಾಡಿಕೊಂಡೆ, ಈಗ ಪ್ರಮುಖವಾಗಿ ಈ ಚಿತ್ರದುರ್ಗ, ಹೊಸಪೇಟೆ, ಕೊಪ್ಪಳ, ಆಲಮಟ್ಟಿ, ವಿಜಯಪುರ ಮಾರ್ಗವಾಗಿ ಹೊಸ ರೈಲ್ವೆ ಯೋಜನೆಗೆ ಒಂದು ಒಪ್ಪಿಗೆ ಸೂಚಿಸೋದನ್ನು ಕೇಳಿದ್ವಿ. ಈಗಾಗಲೇ ಅದನ್ನು ಅವರು ಸರ್ವೆ ಐ ಥಿಂಕ್ ಕೆಲಸ ಶುರು ಮಾಡಿದ್ದಾರೆ. ಅದಕ್ಕೆ ಅದನ್ನು ಪಾಸಿಟಿವ್ ಆಗಿ ಇವತ್ತು ದಿವಸ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನು ಸನ್ಮಾನ್ಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮಗೆ ಏನಾಗಿದೆ, ಇವತ್ತು ನಮ್ಮ ಇಂಡಸ್ಟ್ರೀಸ್ಗೆ ಇವತ್ತು ಭಾಳ ಕಡೆ ತಮಿಳುನಾಡು ಹೋದ್ಮೇಲೆ ಚೆನ್ನೈ ಪೋರ್ಟ್ ಇದೆ, ಮುಂಬೈ ಪೋರ್ಟ್ ಇದೆ, ಬೇರೆ ಬೇರೆ ಆಂಧ್ರಕ್ಕೆ ಹೋದ್ಮೇಲೆ ಬೇರೆ ಬೇರೆ ಪೋರ್ಟ್ಸ್ಗಳಿದ್ದಾವೆ, ಬಂದರುಗಳು. ನಮಗೆ ಆ ಒಂದು ಡಿಸ್ಅಡ್ವಾಂಟೇಜ್ ಇದೆ ಭಾಳಷ್ಟು. ನಮಗೆ ಏನು ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ಸು, ಸೆಮಿ ಕಂಡಕ್ಟರ್ ಅದು ಬಂದಾಗ ನಮಗೆ ಪೋರ್ಟ್ ಹತ್ತಿರ ಇರುವಂಥ ಇಂಡಸ್ಟ್ರೀಸ್ನ ಕೇಳ್ತಾರೆ. ಅದಕ್ಕೆ ನಾವು ಅವರಿಗೆ ಈ ಬೆಂಗಳೂರು, ಹಾಸನ, ಮಂಗಳೂರು ಜೋಡಿ ರೈಲು ಮಾರ್ಗ ನಿರ್ಮಾಣಕ್ಕೆ ಇವತ್ತೊಂದು ಸಹ ತಾವು ಒತ್ತನ್ನು ಕೊಡಬೇಕಂದಿದ್ದೀವಿ. ಅದಕ್ಕೆ ಅವರು ಪೋರ್ಟ್ ಹಿತದೃಷ್ಟಿಯಿಂದ, ಕೈಗಾರಿಕಾ ಹಿತದೃಷ್ಟಿಯಿಂದ ಅದನ್ನು ಸನ್ಮಾನ್ಯ ಸಚಿವರು ಈಗಾಗಲೇ ನಾನು ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಆ ಬಗ್ಗೆ ಅದನ್ನೊಂದು ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಅದೇ ರೀತಿ ನಮ್ಮ ಸ್ವಲ್ಪ ಸ್ವಾರ್ಥನೂ ಕೂಡ ಬೆಂಗಳೂರು ವಿಜಯಪುರ ನಡುವಿನ ರೈಲು ಪ್ರಯಾಣವನ್ನು ಸಣ್ಣ ಪುಟ್ಟ ಬದಲಾವಣೆಯಿಂದ 14 ಗಂಟೆಯಿಂದ 10 ಗಂಟೆ ಗಳಿಸಲಿಕ್ಕೆ ಹುಬ್ಬಳ್ಳಿ ಮತ್ತು ಇನ್ನಿತರ ಗದಗ್ನಲ್ಲಿ ಇವತ್ತು ದಿವಸ ಈಗಾಗಲೇ ರೈಲ್ವೇದವರು ಬೈಪಾಸನ್ನು ಮಾಡಿದ್ದಾರೆ. ಬೈಪಾಸ್ ಮೂಲಕ ಒಂದು ಹೊಸ ಟ್ರೈನನ್ನು ಮಾಡಿದರೆ ಇವತ್ತು ನಮಗೆ ವಿಜಯಪುರ ಬೆಂಗಳೂರಿಗೆ 4 ತಾಸು ಅದು ಸಮಯ ಕಡಿಮೆ ಆಗ್ತದೆ. ಅದನ್ನು ಕೂಡ ಮತ್ತು ಅದೇ ಒಂದೇ ಭಾರತ ಟ್ರೈನನ್ನು ಕೂಡ ಅಥವಾ ಎಕ್ಸ್ಟೆಂಡ್ ಮಾಡಿ ಅಂತೇಳಿ ವಿನಂತಿಯನ್ನು ಮಾಡ್ಕೊಂಡಿದ್ದೇನೆ. ಮತ್ತು ಧಾರವಾಡ, ಕಿತ್ತೂರು ನಡುವಕ್ಕೆ ಇವತ್ತೊಂದು ದಿವಸ ಏನು ಬೆಳಗಾವಿಗೂ ಕೂಡ ಸುಮಾರು 2.5 ಗಂಟೆ ಇವತ್ತೊಂದು ದಿವಸ ಕಡಿಮೆ ಆಗ್ತದೆ. ಅದನ್ನು ಕೂಡ ಸ್ವಲ್ಪ ಭೂಸ್ವಾಧೀನ ಸಮಸ್ಯೆ ಇತ್ತು, ಅದನ್ನು ಕೂಡ ಈಗ ಪರಿಹಾರ ಇದಕ್ಕೆ ಇವತ್ತೊಂದು ದಿವಸ ಅದು ಬಂದಿದೆ. ಅದನ್ನು ಆದಷ್ಟು ಬೇಗ ಭೂಮಿಯನ್ನು ನಾವು ಅವ್ರಿಗೆ ಕೊಡಿಸ್ತೇವೆ. ಮತ್ತು ಅವ್ರದ್ದೇ ತುಮಕೂರು, ದಾವಣಗೆರೆ ಮತ್ತು ತುಮಕೂರು ರಾಯದುರ್ಗ ಯೋಜನೆಗಳನ್ನ ನಿಗದಿತ ಸಮಯಕ್ಕಿಂತ ಮುಂದೆ ಮುಗಿಸ್ಲಿಕ್ಕೆ ಇವತ್ತೊಂದು ದಿವಸ ಅವರಿಗೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಪ್ರಮುಖವಾಗಿ ಇದನ್ನು ಕೂಡ ಇಂಡಸ್ಟ್ರೀಸ್ಗೆ, ನಮಗೆ ಕೈಗಾರಿಕೆಗೆ ಭಾಳ ಉತ್ತೇಜನ ನೀಡುವಂಥದ್ದು. ಯಾಕಂದ್ರೆ ನಮಗೆ ಬಂದರುಗಳ ಅಡ್ವಾಂಟೇಜ್ ಏನಿದೆ, ಬಂದರುಗಳು ಮಂಗಳೂರು ಮತ್ತು ನಮ್ಮ ಕಾರವಾರ ಇದ್ದರೂ ಕೂಡ ಅವಕ್ಕೆ ಕನೆಕ್ಟಿವಿಟಿ ನಮಗೆ ಭಾಳ ಇದು ಇರೋದ್ರಿಂದ
ನಾವು ಸ್ವಲ್ಪ ಕೈಗಾರಿಕೆಯಲ್ಲಿ ಹಿಂದೆ ಉಳಿಯುವಂಥದ್ದಾಗಿದೆ ಕೆಲವೊಂದು ವಲಯಗಳಲ್ಲಿ. ಅದಕ್ಕಾಗಿ ಈ ಹುಬ್ಬಳ್ಳಿ ಅಂಕೋಲ ಯೋಜನೆ ಇವತ್ತು ದಿವಸ ಈಗಾಗಲೇ ಸಚಿವರು ಹೇಳಿದರು, ಇದನ್ನು ಏನು ಕೇಂದ್ರ ವೈಲ್ಡ್ ಲೈಫ್ ಬೋರ್ಡ್ ಬಂದಿತ್ತು ಅದನ್ನು ನಾವು ಕ್ರಮವನ್ನು ಕೈಗೊಂಡಿದ್ದೀವಿ. ಇವಾಗ ಹುಬ್ಬಳ್ಳಿ ಅಂಕೋಲ ಲೈನನ್ನು ಕೂಡ ಮಾಡಿದರೆ ಒಂದು ಕಡೆ ಹಾಸನ ಮಂಗಳೂರು ಇದನ್ನಾಗುತ್ತೆ, ಇನ್ನೊಂದು ಹಾಸನ ಮಂಗಳೂರು ಮೂಲಕ, ಇನ್ನೊಂದು ಇದು ಕಾರವಾರ ಮೂಲಕ ಉತ್ತರ ಕನ್ನಡ 2 ಪೋರ್ಟ್ಸ್ ನಮಗೆ ಕನೆಕ್ಟಿವಿಟಿ ಆಯ್ತಂದರೆ ರಾಜ್ಯದ ಕೈಗಾರಿಕೆಗೆ ಇದಕ್ಕೆ ಭಾಳ ಅನುಕೂಲ ಆಗ್ತದೆ. ಅದಕ್ಕೆ ನಾನು ಅವೆರಡನ್ನೂ ಕೂಡ ಭಾಳ ಸಹಾನುಭೂತಿಯಿಂದ ಭಾಳಷ್ಟು ಕಾಳಜಿಯನ್ನು ಬದ್ಧತೆಯನ್ನು ನಮ್ಮ ಸಚಿವರು, ಯಾಕಂದ್ರೆ ಅವ್ರನ್ನ ನಾವು ಹೊಗಳಿಕೆ ಮಾಡ್ತೀನಿ ಅಂತಲ್ಲ, ಅವರು ನಡ್ಕೊಂಡಂಥ ರೀತಿ ಅವತ್ತು ದಿವಸ ಅವರು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದು ಮತ್ತು ಸಪೋರ್ಟ್ ಮಾಡಿದ್ದನ್ನು ನಾನು ಶ್ಲಾಘಿಸ್ತೇನೆ. ನಾನು ಮುಖ್ಯಮಂತ್ರಿಗಳ ಪರವಾಗಿ, ನಾನು ನಮ್ಮ ಕರ್ನಾಟಕ ಸರ್ಕಾರ, ಅವರು ಕೂಡ ನಮ್ಮವರೇ, ನಮ್ಮ ರಾಜ್ಯದವರೇ. ಹೀಗಾಗಿ ಭಾಳಷ್ಟು ಎಲ್ಲದಕ್ಕೂ ಕೂಡ ಅವರು ತಮ್ಮ ಏನು ಸಹಕಾರವನ್ನು ತಂದುಕೊಡಲಿಕ್ಕೆ ಹೇಳಿದ್ದಾರೆ. ಮತ್ತು ಒಂದೇ ಭಾರತ ಎಕ್ಸ್ಪ್ರೆಸ್ ರೈಲುಗಳನ್ನ ಓಡಾಟವನ್ನು ಮತ್ತಷ್ಟು ಹೆಚ್ಚಿಗೆ ಮಾಡೋಕ್ಕಂತ ಒಂದು ವಿನಂತಿಯನ್ನು ಕೂಡ ಮಾಡಿದ್ದೇನೆ. ಅದನ್ನು ಕೂಡ ಅವರು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಇದು ಭಾಳ ಒಂದು ಒಳ್ಳೆಯ ಮೀಟಿಂಗ್ ಆಗಿದೆ. ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಒಂದು ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಸನ್ಮಾನ್ಯ ಸಚಿವರು ಭಾಳಷ್ಟು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ನಮ್ಮೆಲ್ಲರೂ ನಮ್ಮ ಕೋರಿಕೆಗೂ ಕೂಡ ಅವರು ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.